ಇದೊಂದು ನರಿಯ ಕತೆ. ಒಂದು ದಿನ ಮಠ ಮಧ್ಯಾಹ್ನ ನರಿ ಕಾಡಲ್ಲಿ ಸುತ್ತಾಡ್ತಾ ಇತ್ತು. ಅದಕ್ಕೆ ಜೋರು ಹಸಿತ್ತು. ಆಹಾರ ಹುಡುಕ್ತಾ ಸುಸ್ತಾಗಿತ್ತು. ಹಸಿವೆಯಿಂದ ಅದಕ್ಕೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ಹೋಗ್ತಾ ನರಿಗೆ ಮರವನ್ನ ಸುತ್ತಿಕೊಂಡಿರುವ ಬಳ್ಳಿಯಲ್ಲಿ ದ್ರಾಕ್ಷಿ ಗೊಂಚಲು ಕಾಣಿಸುತ್ತೆ. ದ್ರಾಕ್ಷಿ ನೋಡ್ತಾ ಇದ್ದಂತೆ ನರಿಯ ಬಾಯಲ್ಲಿ ನೀರು ಬರುತ್ತೆ. ನರಿ ಯೋಚನೆ ಮಾಡುತ್ತೆ, ಈ ದ್ರಾಕ್ಷಿ ಗೊಂಚಲು ನೋಡೋದಕ್ಕೆ ತುಂಬಾ ರಸಭರಿತವಾಗಿದೆ. ಖಂಡಿತವಾಗಿ ದ್ರಾಕ್ಷಿ ತುಂಬಾ ಸಿಹಿಯಾಗೇ ಇರುತ್ತೆ. ಒಂದು ವೇಳೆ ಈ ದ್ರಾಕ್ಷಿ ಗೊಂಚಲು ಸಿಕ್ಕಿಬಿಟ್ರೆ ಮಜಾ ಬರುತ್ತೆ. ಇದರಿಂದ ನನ್ನ ಹಸಿವು ನೀಗುತ್ತೆ. ಹೊಟ್ಟೆಪಾಡಿಗೆ ತಿರುಗಾಟ ಮಾಡೋದು ತಪ್ಪುತ್ತೆ. ಮತ್ತಿನ್ನೇನು, ದ್ರಾಕ್ಷಿ ಗೊಂಚಲು ತನ್ನದಾಗಿಸಿಕೊಳ್ಳಲು ನರಿ ಪ್ರಯತ್ನ ಶುರು ಮಾಡ್ತು. ಸ್ವಾದಿಷ್ಟ ಗೊಂಚಲು ತಿನ್ನಲು ನರಿ ಮೇಲಕ್ಕೆ ಜಿಗಿತು. ಆದ್ರೆ ದ್ರಾಕ್ಷಿ ಗೊಂಚಲು ತುಂಬಾ ಮೇಲೆ ಇತ್ತು. ಮೇಲೆ ಜಿಗಿದ ನರಿ ಕೆಳಕ್ಕೆ ಬಿತ್ತು. ಈ ದ್ರಾಕ್ಷಿ ಸ್ವಲ್ಪ ಜಾಸ್ತಿನೇ ಎತ್ತರ ಇದೆ. ನಂಗೆ ಇನ್ನ ಸ್ವಲ್ಪ ಹೆಚ್ಚೇ ಪ್ರಯತ್ನ ಪಡಬೇಕು.